ನಮಸ್ಕಾರ ಎಲ್ಲರಿಗೂ. ಇನ್ನೇನು ಅಧಿಕ ಮಾಸ ಮುಗಿಲಿಕ್ಕೆ ಬಂತು. ಬಹಳಷ್ಟು ಜನ ಸಾಕಷ್ಟು ವ್ರತ ನಿಯಮಗಳನ್ನು ಮಾಡಿರ್ತಾರೆ. ಆಮೇಲೆ ಬೇರೆ ಬೇರೆ ತರಹದ ದಾನಗಳನ್ನು, ಆಮೇಲೆ ಅಪದಾನ ಅಂತೂ ಕೊಟ್ಟೇ ಕೊಟ್ಟಿರ್ತಾರೆ. ಹಾಗಾಗಿ ಏನಾದರೂ ಒಂದು ವಿಶೇಷನ ಈ ಒಂದು ಮಾಸದೊಳಗೆ ಪ್ರತಿಯೊಬ್ಬರು ಮಾಡೇ ಮಾಡಿರ್ತಾರೆ. ಯಾಕಂದ್ರೆ ಅಧಿಕ ಮಾಸ 3 ವರ್ಷಕ್ಕೊಮ್ಮೆ ಬರುವಂಥ ಮಾಸ. ಹಾಗಾಗಿ ಬಹಳ ವಿಶೇಷ ಇರುವಂತಹ ಮಾಸ. ಮತ್ತು ಈ ಒಂದು ಅಧಿಕ ಮಾಸದ ಒಂದು ಪೂಜನೀಯ ದೇವರು ಅಂದ್ರೆ ಪುರುಷೋತ್ತಮ. ಏನೂ ಮಾಡಿಲ್ಲ ಅಂತಂದ್ರೆ ಕೊನೆಗೆ ಅಪೂಪದಾನ ಅಂತೂ ಮಾಡೇ ಮಾಡಿರ್ತಾರೆ. ಈ ವರ್ಷದ ಅಧಿಕ ಮಾಸದೊಳಗೆ ನಾನು ಒಂದು ಅಪೂಪ ದಾನವನ್ನು ಕೊಟ್ಟೆ. ಅದು ಮನೆಯೊಳಗೆ ಮಾಡಿದಂಥ ಅಪೂಪಗಳನ್ನು ದಾನ ಕೊಟ್ಟೆ. ಅದನ್ನೇ ನನಗೆ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಪ್ರೊಸೀಜರು ಡಿಫಿಕಲ್ಟ್ ಅಂಥೇಳಿ ಅನ್ನಿಸ್ತು. ಆದ್ರೆ ನಮ್ಮ ವೈನಿಯವರ ಅಪ್ಪ ಅಮ್ಮ ಅಂದ್ರೆ ಅನಂತ ಮಾಮ ಮತ್ತು ನಲು ಮಾಮಿಯವರು ಮುಂಬೈ ಒಳಗೆ ಇರ್ತಾರೆ. ಇವರು ಈ ವರ್ಷದ ಅಧಿಕ ಮಾಸದೊಳಗೆ 33 ಅಪೂಪ ದಾನ ಹಂಗೆ ಮರದ ಬಾಗಣವನ್ನು ಕೊಟ್ರು ನೋಡ್ರಿ. ನಾವು ಒಂದೆರಡು ಮರದ ಬಾಗಿಣ ಕೊಡಲಿಕ್ಕೆ ಅಯ್ಯೋ ಎಲ್ಲ ಸೆಟ್ ಮಾಡ್ಕೋಬೇಕು, ಹೊಂದಿಸ್ಕೋಬೇಕು ಎಲ್ಲ ಅಂಥೇಳಿ ಅಂದ್ಕೊಳ್ತೀವಿ. ಅವರು 33 ಜೊತೆ ಮರದ ಬಾಗಿಣದ ಸಾಮಾನುಗಳನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಸೆಟ್ ಮಾಡಿ ಅದನ್ನು ಜೋಡಿಸ್ಕೊಂಡು ಅದ್ರ ಜೊತೆಗೆ ದಿನ ಸ್ವಲ್ಪ ಸ್ವಲ್ಪ ಅನಾರಸ ಮಾಡಿ ಅವನ್ನೆಲ್ಲ ಪ್ಯಾಕ್ ಮಾಡಿ ಹಿಂಗೆ 33 ಸೆಟ್ ಅನಾರಸ ಆಮೇಲೆ 33 ಸೆಟ್ ಮರದ ಬಾಗಿಣ. ನಂಗಂತೂ ಇದನ್ನು ಕೇಳಿದ್ರೆ ಖುಷಿನೂ ಅನ್ನಿಸ್ತು. ಅಯ್ಯೋ ಇಷ್ಟೆಲ್ಲ ಮಾಡ್ತಾರಲ್ಲ, ನಾವು ಯಾವಾಗ ಇವ್ರ ಥರ ಮಾಡೋದು ಅಂಥೇಳಿ ಅನ್ನಿಸ್ತು. ಸಾಮಾನ್ಯವಾಗಿ ಅಧಿಕ ಮಾಸದೊಳಗೆ ಏನು 2 ದ್ವಾದಶಿ ಬರ್ತಾವಲ್ಲ, ಆ 2 ದ್ವಾದಶಿ ದಿನ ಕೊಡುವಂಥ ಮರದ ಬಾಗಿಣಕ್ಕನ ಸಾಕಷ್ಟು ಮಹತ್ವ ಅದ ಅಂಥೇಳಿ ಹೇಳ್ತಾರೆ. ಆದರೆ ಇವರು 33 ಮರದ ಬಾಗಿಣ ಕೊಟ್ರಲ್ಲ, ಅದು ಇನ್ನೂ ವಿಶೇಷದೊಳಗೆ ವಿಶೇಷ ನೋಡ್ರಿ. ಈ ಥರ ಕೊಡುವುದನ್ನು ನೋಡಿದಾಗ ಇದು ಎಷ್ಟೋ ಜನಕ್ಕೆ ಒಂಥರ ಇನ್ಸ್ಪಿರೇಷನ್ನು ಆಗ್ಬೋದು ನೋಡ್ರಿ. ಒಂಥರ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಒಂಥರ ಇನ್ಸ್ಪಿರೇಷನ್ ಅಂಥೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ಲಿಕತ್ತೀವಿ. 33 ಮರದ ಬಾಗಿಣ, ಆಮೇಲೆ 33 ಸೆಟ್ ಅಪೂಪ ದಾನ, ಆಮೇಲೆ ದಂಪತದ ಪೂಜೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೂ ಇನ್ನೇನು ಚಾತುರ್ಮಾಸ ಬಂದೇ ಬಿಡ್ತದೆ. ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟಾದ್ರೂ ನಾವು ದಾನ ಧರ್ಮಗಳನ್ನು ಮಾಡ್ಬೋದು ಅಂಥೇಳಿ ಎಲ್ಲರಿಗೂ ಏನೋ ಒಂಥರ ಸ್ಫೂರ್ತಿ ಆಗಲಿ ಅಂಥೇಳಿ ಈ ಒಂದು ವಿಡಿಯೋನ ಇವತ್ತು ಹಾಕ್ಲಿಕತ್ತೀನಿ. ಯಾಕಂದ್ರೆ ನಾವು 1 ಪಟ್ಟು ದಾನ ಮಾಡಿದ್ರೆ ಭಗವಂತ 2 ಪಟ್ಟು ನಮಗೆ ದಾನದ ರೂಪದೊಳಗೆ ಯಾರಿಂದಾದ್ರೂ ನಮಗೆ ಕೊಡಿಸ್ತಾನೆ ನೋಡ್ರಿ. ಇದು ಮಾತ್ರ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಯದ. ಅದಕ್ಕೆ ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪ ಅಮ್ಮ ಒಂದು ಮಾತು ಹೇಳ್ತಿದ್ರು, ಅದೇನಂದ್ರೆ ಕೊಡು ದೇವರು ಬಡವನಲ್ಲ ಅಂಥೇಳಿ. ನಾವೆಷ್ಟು ದಾನ ಧರ್ಮಗಳನ್ನು ಮಾಡ್ತೀವಿ ಅದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಿಂಗೆ ಬೆಳ್ಕೋತ ಅದ್ರ ಫಲ ಕೊಟ್ಟೇ ಕೊಡ್ತಾನೆ ದೇವರು ಅಂಥೇಳಿ ಹೇಳ್ತಿದ್ರು. ಈಗ ಅದನ್ನು ಕಣ್ಣಾರೆ ನಾನು ನೋಡ್ತೀನಿ. ಎಷ್ಟೊಂದು ಜನ ಅಂತಾರೆ, ಅಯ್ಯೋ ಹಳ್ಳಿ ಒಳಗಿದ್ದಾಗ ಅಲ್ಲೆಲ್ಲ ಸಾಧ್ಯವಾಗ್ತಿತ್ತು ಮಾಡಲಿಕ್ಕೆ, ಈಗ ದೊಡ್ಡ ದೊಡ್ಡ ಸಿಟಿ ಒಳಗೆ ಬಂದೀವಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತೀವಿ. ಆದರೆ ಇವ್ರು ಇರೋದು ಮುಂಬೈ ಒಳಗೆ. ಗೊತ್ತಾ ಎಷ್ಟು ಬ್ಯುಸಿ ಇರ್ತಾರೆ ಎಲ್ಲರೂ ಅಂಥೇಳಿ. ಅಷ್ಟೇ ಬ್ಯುಸಿ ಲೈಫ್ ಒಳಗೆ ಇಷ್ಟೆಲ್ಲ ಮಾಡ್ಯಾರಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ವ್ಯೂವರ್ಸ್ ಕಡೆಯಿಂದ ಅವರಿಗೊಂದು ದೊಡ್ಡದು ಥ್ಯಾಂಕ್ಸ್ ನೋಡ್ರಿ. ಅವರೆಲ್ಲ ದಂಪತಿ ಪೂಜೆ ಯಾವ ರೀತಿ ಮಾಡಿದರು, ಮರದ ಬಾಗಿಣ ಯಾವ ರೀತಿ ಕೊಟ್ಟರು, ಆಮೇಲೆ ಅದ್ರ ಜೊತೆ ಅಪೂಪ ದಾನ, ಆಮೇಲೆ ಎಲ್ಲರಿಗೂ ಮಧ್ಯಾಹ್ನದ ಊಟ ಅದ್ರ ವ್ಯವಸ್ಥೆ ಎಲ್ಲ ಭಾಳ ಚಂದ ಮಾಡಿದರು. ಬೆಂಗಳೂರೊಳಗಿದ್ರೆ ನಾನು ಮಾತ್ರ ಮಿಸ್ ಮಾಡದೆ ಹೋಗ್ತಿದ್ದೆ ನೋಡ್ರಿ. ಆದ್ರೆ ಅದು ಮುಂಬೈ ಒಳಗಿತ್ತು, ಹೀಗಾಗಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಆದ್ರೆ ನಿಮ್ಮೆಲ್ಲರಿಗೂ ತೋರಿಸೋಣ ಅಂಥೇಳಿ ನಮ್ಮ ವೈನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡು ಬರ್ರಿ ಅಂಥೇಳಿ ಅವ್ರಿಗೆ ಹೇಳಿದ್ದೆ. ಅವ್ರಿಗೆ ಎಷ್ಟು ಸಾಧ್ಯದನೋ ಅಷ್ಟು ಮಾಡ್ಕೊಂಡು ಬಂದಾರ. ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ರಿ.
ಹೆಂಗೆ ಅನ್ನಿಸ್ತು ಇದನ್ನೆಲ್ಲ ನೋಡಿ? ನಂಗಂತೂ ಭಾಳ ಖುಷಿ ಅನ್ನಿಸ್ತು ನೋಡ್ರಿ. ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ಮುಂದಿನ ದಿನದೊಳಗೆ ಇದೇ ಥರ ಹೆಚ್ಚು ಹೆಚ್ಚು ದಾನ ಧರ್ಮಗಳನ್ನು ಅವರಿಂದ ದೇವ್ರು ಮಾಡಿಸ್ಲಿ. ಅದನ್ನು ನಾವೆಲ್ಲ ರೆಕಾರ್ಡ್ ಮಾಡಿಕೊಂಡು ನಿಮಗೆಲ್ಲ ತೋರಿಸುವಂಥ ಅವಕಾಶ ನನಗೂ ಸಿಗಲಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ಹಾಂ, ಇನ್ನೂ ಮುಗಿಸಿಲ್ಲ ತಡೀರಿ. ಆರತಿ ಅಕ್ಕನ ಮಗಳು ಅಂಬ್ರಣಿ ಎಷ್ಟು ಚಂದ ಹಾಡು ಹಾಡ್ಯಾಳ, ಅದರದ್ದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೀನಿ, ನೀವು ಕೇಳ್ರಿ.